ಎಲ್ಲಿ ಹೋದಲ್ಲೆಲ್ಲ ಫಸ್ಟ್ ಕನ ಹೊಡ್ಕೊಂಡ್ ಬರುತ್ತೆ ಈ ಗಾಡಿ. ಸೊ ನಮಸ್ಕಾರ ರೀ ಎಲ್ಲ ತಿನ್ ಟ್ರ್ಯಾಕ್ಟರ್ ಅವ್ರೊಳಗೆ ವಿಷಯ ಏನಪ್ಪಾ ಅಂದ್ರೆ ನಿಮಗೆಲ್ಲ ಗೊತ್ತಿದಂಗ್ರಿ ಇವತ್ತು ರೀ ನಮ್ಮ ಜಮಖಂಡಿ ಒಳಗ್ರಿ ಹಿರೇಮಠ್ ಟ್ರ್ಯಾಕ್ಟರ್ಸ್ ರಾಯಬಾಗ್ದವ್ರಿ ಇವತ್ತು ಜಮಖಂಡಿ ಒಳಗ್ರಿ ಬ್ರಾಂಚ್ ಹೊಸದಾಗಿ ಬ್ರಾಂಚ್ ಓಪನ್ ಮಾಡ್ಯಾರ ಇವತ್ತು ರೀ. ಇವತ್ತಿನ ವಿಡಿಯೋದಾಗ್ರಿ ನಿಮ್ಗೆಲ್ಲರಿಗೆ ತೋರ್ಸನ್ರಿ ಎಷ್ಟು ಟ್ರ್ಯಾಕ್ಟರ್ ಡೆಲಿವರಿ ಇದಾವ್ರಿ ಮತ್ತು ರೀ ಏನೇ ಅಂತ ಹೇಳ್ರಿ ಇವತ್ತಿನ ವಿಡಿಯೋದಾಗ ಎಲ್ಲ ತೋರ್ಸನ್ರಿ. ಹಂಗೆ ಈ ಕಡ್ರಿ ರಾಯಬಾಗ್ ರೀ ಮ್ಯಾನೇಜರ್ ಸರಿ ಮೈಶಾಳ್ ಸರ್ ಅದಾರಿ. ಆ ಸರ್ ಒಳಗ್ರಿ ಎಲ್ಲಾ ಸರ್ಗ್ರಿ ಒಂದ್ ಸ್ವಲ್ಪ ಮಾತಾಡ್ಸೊಂಡ್ ಬರ್ರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ನಮಸ್ಕಾರ ಸರ್. ನಾವು ಐಶ್ವರ್ ಟ್ರ್ಯಾಕ್ಟರ್ ಜಮಖಂಡಿ ಓಪನಿಂಗ್ ಇದೆ ಇವತ್ತು. ಹಾ ರೀ ಸರ್. ಇವತ್ತು 51 ಟ್ರ್ಯಾಕ್ಟರ್ ಡೆಲಿವರಿ ಇದೆ. 51 ಟ್ರ್ಯಾಕ್ಟರ್ ರೀ. 51 ಟ್ರ್ಯಾಕ್ಟರ್ ಡೆಲಿವರಿ ಇದೆ ಇವತ್ತು ಡೆಲಿವರಿ ಇದೆ ಸರ್. ಓಪನಿಂಗ್ ಇದೆ. ಓಪನಿಂಗ್ ಇದೆ ಸರ್. ನಾವು ಮಾಡ್ತಾ ಇದೀವಿ. ಹಾ ಸರ್. ಜೂನ್ದಾಗ 101 ಟ್ರ್ಯಾಕ್ಟರ್ ಕೊಟ್ಟಿದ್ದೀವಿ. ಕರೆಕ್ಟ್ ಸರ್. ಹಾ ರೀ ಸರ್. ಈ ಸಲ 51 ಟ್ರ್ಯಾಕ್ಟರ್ ಒಂದೇ ದಿನ ಡೆಲಿವರಿ ನಾವು ಮಾಡ್ತಾ ಇದೀವಿ. ಒಂದೇ ದಿನದಾಗ ರೀ ಸರ್. ಐಶರ್ 557 ಆಮೇಲೆ 548. ಹಾ ರೀ ಸರ್. ಐಶರ್ 557 551 ಆಲ್ಮೋಸ್ಟ್ ಎಲ್ಲಾ ಮಾಡಲ್ ಗಾಡಿಗಳು ಇವತ್ತು ಡೆಲಿವರಿ ಆಗ್ತದೆ. ಕರೆಕ್ಟ್ ಸರ್. ಈಗ ಸದ್ಯ ಸರ್ ಜಮಖಂಡಿ ಒಳಗ ಬ್ರಾಂಚ್ ಓಪನ್ ಮಾಡಕ್ ಕಾರಣ ಏನ್ರಿ ಸರ್? ಈ ಕಡೆದ ಕಸ್ಟಮರ್ ನಮಗೆ ಜಾಸ್ತಿ ಅದಾವ್ರಿ ಇಲ್ಲಿ. ಕಸ್ಟಮರ್ ಜಾಸ್ತಿ ಅದಾವು. ನಮ್ಮ ಗಾಡಿ ತಗೊಳಕ ಬೇಡಿಕೆ ಜಾಸ್ತಿ ಐತೆ ನಮ್ಮ ರೈತರದು. ಜಮಖಂಡಿ ಒಳಗ ರೈತರಿಗೋಸ್ಕರ ಒಂದು ನಾವು ಶೋರೂಮ್ ಇಲ್ಲಿ ಓಪನಿಂಗ್ ಮಾಡಿದೆವು. ನೀವು ಓಪನಿಂಗ್ ಕರೆಕ್ಟ್ ಸರ್. ನೀವು ಶೋರೂಮ್ ಓಪನಿಂಗ್ ಮಾಡಿದೀವಿ. ಇವತ್ತು 51 ಟ್ರ್ಯಾಕ್ಟರ್ ಡೆಲಿವರಿ ಇದೆ. ಆಮೇಲೆ ನಮ್ಮ ಇದು ಶೋರೂಮ್ ಓಪನಿಂಗ್. ಆಮೇಲೆ ನಮ್ಮ ರೀಜನಲ್ ಎಲ್ಲ ಹೆಡ್ ಐಶರ್ ಹೆಡ್ ಎಲ್ಲರೂ ಬರ್ತಾ ಇದ್ದಾರೆ. ಆಮೇಲೆ ಫೈನಾನ್ಸ್ಗಾರ ಅವರು ಎಲ್ಲ ಬರ್ತಾ ಇದ್ದಾರೆ. ಕರೆಕ್ಟ್ ಸರ್. ರೈತರು ಎಲ್ಲ ಸುಮಾರು 1500ರಿಂದ 2000 ರೈತರು ಕೂಡ ಹಾಕತ್ತಾರೆ ಇಲ್ಲಿ. ಈ ಒಂದು ದೊಡ್ಡ ಪ್ರಮಾಣದಾಗ ನಾವು ಇದನ್ನ ಒಂದು ಓಪನಿಂಗ್ ಮಾಡತ್ತೀರಿ ಸರ್. ಯಶಸ್ವಿ ಮಾಡ್ತಾ ಇದೀವಿ. ನೋಡ್ಬೋದ್ರಿ ಸರ್ ಹೇಳಲಕ್ಲೆ ರೀ ಇವತ್ತ ಒಂದ ದಿನಕ್ಕೆ ರೀ 51 ಟ್ರ್ಯಾಕ್ಟರ್ ರೀ ಅಂದ್ರೆ ರೀ ಎಲ್ಲ ಸೇಲ್ ಆಗುದಾವ್ ನೋಡ್ರಿ. ನಿಮಗೆಲ್ಲ ತೋರ್ಸನ್ರಿ ಯಾವ ರೈತರಿ ಮತ್ತು ರೈತರು ಯಾವ ಊರದಿಂದ ಬರ್ತಾರೆ. ಈಗ ಐಸರ್ ಕಂಪ್ನಿ ಒಳಗೆ ಯಾವ ಮಾಡೆಲ್ ಇವತ್ತು ಸೇಲ್ ಅದಾವ್ರಿ ಸರ್? ಇವತ್ತು ಆಲ್ಮೋಸ್ಟ್ ಎಲ್ಲ ಮಾಡಲ್ ಜಾಸ್ತಿ ಅದಾವ್ರಿ. 548 ಸಿಲ್ವರ್ ಕಲರ್ ಜಾಸ್ತಿ ಇದೆ ರೀ. ಆಮೇಲೆ 557 ಗ್ರೀನ್ ಕಲರ್ ಜಾಸ್ತಿ ಇದೆ ರೀ. ಆಮೇಲೆ 557 ಪ್ರೈಮಾ G3 ಇದು ಜಾಸ್ತಿ ಇದೆ ರೀ. ಎಲ್ಲಾ ಮಾಡಲ್ದಾಗ ಎಲ್ಲಾ ಫ್ಯೂಚರ್ಗಳು ಚಲೋ ಇರೋದ್ರಿಂದ ಎವರೇಜ್ 0 ಮೇಂಟೆನೆನ್ಸ್ ತಾಕತ್ತ ಇರೋದ್ರಿಂದ ರೈತರಿಗೆ ಅನುಕೂಲ ಆಗುವ ಒಂದು ನಿಟ್ಟಿನಲ್ಲಿ ಎಲ್ಲಾ ರೈತರು ಇವತ್ತು 51 ಟ್ರ್ಯಾಕ್ಟರ್ಗಳನ್ನ ಇವರು ಇವತ್ತು ಖರೀದಿ ಮಾಡಿದಾರೋ ಅವ್ರಿಗೆಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ನಮ್ಮ ಐಶರ್ ರೀಜನಲ್ ಹೆಡ್ಗಳು ಎಲ್ಲರೂ ಬರ್ತಾ ಇದ್ದಾರೆ ಸಾಹೇಬರು. ಆಮೇಲೆ ಫೈನಾನ್ಸ್ಗಳು ಎಲ್ಲರೂ ಬರ್ತಾ ಇದ್ದಾರೆ. ಫೈನಾನ್ಸ್ಗಳು ಅವರೆಲ್ಲರೂ ಅವ್ರ ಮುಖಾಂತರ ಎಲ್ಲರಿಗೂ ನಾವು ಸೇವೆ ಕೊಡೋದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಓಪನಿಂಗ್ ಆಯಿತು. 51 ಗಾಡಿ ಡೆಲಿವರಿ ಫಂಕ್ಷನ್ ಆಯಿತು. ಆಮೇಲೆ ಸುಮಾರು ಒಂದು 1500ರಿಂದ 2000 ಒಂದು ರಾಯಬಾಗ್ ಅಥಣಿ ಚಿಕ್ಕೋಡಿ ಜಮಖಂಡಿ 4 ತಾಲೂಕು ಒಂದು 1500 2000 ಜನ ನಾವು ರೈತರನ್ನ ನಾವು ಇಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್. ಓಕೆ ಸರ್. ಥ್ಯಾಂಕ್ಸ್ ಸರ್. ಧನ್ಯವಾದ ಸರ್. ನೋಡಿರಿ ಎಲ್ಲ ಸರ್ ದಾರಿ ಕಡ್ರಿ ಸರ್. ಹಂಗೆ ಹೇಳ್ಬೇಕಂದ್ರಿ ಐಸರ್ ಕಂಪ್ನಿ ಟ್ರ್ಯಾಕ್ಟರ್ ಮಾಡೆಲ್ ಒಳಗ್ರಿ ಇದು ಗ್ರೀನ್ ಕಲರ್ ಯಾಕೆ ಜಾಸ್ತಿ ಸೇಲ್ ಐತ್ರಿ ಸರ್? ಸರ್ ನಮಸ್ಕಾರ. ಹಾಂ ರೀ ಸರ್. ಇದು ಗ್ರೀನ್ ಕಲರ್ ಯಾಕೆ ಜಾಸ್ತಿ ಇದೆ ಅಂದರೆ ಇದರಲ್ಲಿ ಕೆಲವೊಂದು ಟ್ರ್ಯಾಕ್ಟರ್ ಕಂಪ್ನಿ ಒಳಗೆ ಒಂದು 25 ಟ್ರ್ಯಾಕ್ಟರ್ ಕಂಪ್ನಿ ಒಳಗೆ ಯಾವ ಕಂಪ್ನಿ ಒಳದಾಗ ಇಲ್ಲ ಫ್ಯೂಚರ್ ಅದರಲ್ಲಿ ನಮ್ಮ ಗಾಡಿ ಒಳಗಿದೆ. ಅದು 557 ಸಿಂಕ್ರೋನಸ್ ಗೇರ್ ಬಾಕ್ಸ್ ಆಗಲಿ, ಆಮೇಲೆ ಎಕ್ಸೆಲ್ ಬ್ರೇಕ್ ಆಗಲಿ, ಆಮೇಲೆ ಡ್ಯುವೆಲ್ ಕ್ಲಚ್ ಆಗಲಿ, ಅಲ್ಟ್ರಾತನ್ JCB ಇಂಜನ್ ಬರ್ತದೆ. ಇದಕ್ಕೆ ಪವರ್ ಸ್ಟೀರಿಂಗ್ ಪಂಪ್ ಡಬಲ್ ಬರ್ತದೆ. ಬೇರೆ ಕಂಪ್ನಿ ಒಳಗೆ ಸಿಂಗಲ್ ಬರ್ತದೆ. ಇದಕ್ಕೆಲ್ಲ ಅದನ್ನೆಲ್ಲ ನೋಡಿದಾಗ ರೈತರಿಗೆ ಒಂದು ಅನುಕೂಲ ಆಗುವಂಥದ್ದು ಒಂದು ಗಾಡಿ ಇದು. ಗಾಡಿ ಡ್ರೈವಿಂಗ್ ಮಾಡಕತ್ತಾಗ ಏನೂ ಸಮಸ್ಯೆ ಆಗೋದಿಲ್ಲ, ತ್ರಾಸ ಆಗೋದಿಲ್ಲ. ಡ್ರೈವರ್ ಎಷ್ಟು ಒಂದು 10 ತಾಸಿಂದ 15 ತಾಸು ತನಕ ನೀವು ಗಾಡಿ ಹೊಡೆದ್ರೂ ಬೇಸರ ಪಟ್ಕೊಳ್ಳೋದಂಥ ಅವಶ್ಯಕತೆ ಇದರಲ್ಲಿಲ್ಲ. ಹೀಗಾಗಿ ಇದು ಜಾಸ್ತಿ ತಾಕತ್ತು, ಮೈಲೇಜ್ ಚೆನ್ನಾಗಿದೆ, 0 ಮೇಂಟೆನೆನ್ಸ್ ಇದೆ. ಹಾಗಾಗಿ ಜಾಸ್ತಿ ಇದು ಗಾಡಿ ಸೇಲ್ ಆಗುತ್ತೆ. ಹೋದ ಸಲ ನಿಮಗೆಲ್ಲ ಗೊತ್ತೈತ್ರಿ ರಾಯಬಾಗ್ ಒಳಗ್ರಿ 101 ಐಸರ್ ಟ್ರ್ಯಾಕ್ಟರ್ ಸೇಲ್ ಆಗಿ ಮಾಡಿರ್ರಿ ಹಿರೇಮಠ್ ಟ್ರ್ಯಾಕ್ಟರ್ಸ್ದವ್ರಿ. ಆ ಕಾರಣಕ್ಕೆ ಇವತ್ತು ರೀ ಜಮಖಂಡಿ ಒಳಗ್ರಿ ಹೊಸದಾಗಿ ಶೋರೂಮ್ ಓಪನಿಂಗ್ ಸಕಟ್ ಆಯ್ದ್ರಿ. ಮತ್ತು ರೀ 51 ಟ್ರ್ಯಾಕ್ಟರ್ ರೀ ಇವತ್ತು ಡೆಲಿವರಿ ಸೇಲ್ ಮಾಡ್ಯಾರ ನೋಡ್ರಿ. ಡೆಲಿವರಿ ಕೊಡೋರ್ದಾರೆ 51 ಟ್ರ್ಯಾಕ್ಟರ್ ಸೇಲ್ ಆಗ್ಯಾವ್ರಿ. ಆ ಕಾರಣಕ್ಕೆ ರೀ ಇವತ್ತು ಎಲ್ಲ ಟ್ರ್ಯಾಕ್ಟರ್ಗಳು ರೀ ಡೆಲಿವರಿ ಐತಿ ನೋಡ್ರಿ. 51 ಟ್ರ್ಯಾಕ್ಟರ್ ಡೆಲಿವರಿ ಐತಿ ನೋಡ್ರಿ. ಹೋದ ಸಲ ರೀ ರಾಯಬಾಗ್ ಒಳಗ್ರಿ 101 ಟ್ರ್ಯಾಕ್ಟರ್ ಸೇಲ್ ಮಾಡಿರಿ. ಈ ಸಲ ರೀ ಜಮಖಂಡಿ ಒಳಗ್ರಿ 51 ಟ್ರ್ಯಾಕ್ಟರ್ ಸೇಲ್ ಡೆಲಿವರಿ ಐತಿ ನೋಡ್ರಿ. ರಿವರ್ಸ್ ಜಗ್ಸಾರ್ತಾರಲ್ಲ ಟ್ರ್ಯಾಕ್ಟರ್ ಟೋಚನ್ ರೀ ಸರ್. ಟ್ಯೂಚನ್ ಜಗ್ಸಾರ ಅದನ್ನ ಜಗಿಸ್ತಾರಲ್ಲ ಆ ಟೈಮ್ದಲ್ಲಿ ನಮ್ಮ ಇದು ಗಾಡಿ ಯಾಕಂದ್ರೆ ಇದು ಎಕ್ಸೆಲ್ ಬ್ರೇಕ್ ಇರುವುದರಿಂದ ಮತ್ತು ಜಾಸ್ತಿ ತಾಕತ್ ಇರುವುದರಿಂದ ಇದು ಸಿಂಕ್ರೋನಸ್ ಹೆವಿ ಗೇರ್ ಬಾಕ್ಸ್ ಇರೋದ್ರಿಂದ ಇದು ಯಾವ ಗಾಡಿಗೆ ಎಲ್ಲಿ ಹೋದಲೆಲ್ಲ ಫಸ್ಟ್ ಆದ್ರಿ ಸರ್. ಎಲ್ಲಿ ಹೋದಲ್ಲೆಲ್ಲ ಫಸ್ಟ್ ಕನ ಹೊಡ್ಕೊಂಡ್ ಬರುತ್ತೆ ಈ ಗಾಡಿ. ಆಮೇಲೆ 548 ಇದೆ ಇನ್ನೊಂದು. 548 ಕಡೆ ನಾವು 55 HP ಗಾಡಿಗೆ ಅದು ಟಕ್ಕರ್ ಕೊಡ್ತದ. ಅದು ಏರ್ಪೋರ್ಟ್ ಇಂಜಿನ್ ಬರ್ತದ, ಆಮೇಲೆ ತಾಕತ್ ಬರ್ತದ. ಹೀಗಾಗಿ ಅದು ನಿಮಗೆ ಒಳ್ಳೆ ಒಂದು ರಿಸಲ್ಟ್. ಕರೆಕ್ಟ್ ಸರ್. ಸರ್ ಇದ್ರಿ 557 ಏನಿದೆ ನೋಡ್ರಿ, ಇದು ಎಷ್ಟು HP ಇದ್ರಿ ಸರ್? 55 HP ಇದು. 55 HP ಅಂದ್ರೆ 548 ರೀ ಅದೇ ಸರ್. ಅದು ನಿಮಗೆ 50 HP ಕೆಟಗರಿ ಬರ್ತದೆ. 551 ಅಂತ ಇದೆ, 50 HP ಬರ್ತದೆ ವಾಟರ್ ಕೂಲ್.
ಸೊ ಹಂಗಾರಿ ಮೊದಲಿಗೆ ರೀ ಶೋರೂಮ್ ರೀ ಹೆಂಗೆ ಏನೇನು ಕಾಣಿಸುತ್ತೆ ಹೇಳ್ರಿ ಈ ವಿಡಿಯೋ ನೋಡೋಂಬರಿ. ಮೊದಲಿಗೆ ಎಂಟ್ರೆನ್ಸ್ ಈ ರೀತಿ ಇದ್ರೆ ಎಂಟ್ರೆನ್ಸ್ ಇಂದ್ರಿ ಈ ಕಡೆ ಬಂದ್ರೆ ರೀ ಈ ಕಡೆ ಎಲ್ಲ ರೀ ಮಾರಾಟ ಪ್ರತಿನಿಧಿಗಳು ಕೊಂಡಿರ್ತಾರೆ. ಹಂಗೆ ಈ ಕಡೆ ಎಲ್ಲ ಕಸ್ಟಮರ್ ಇರ್ತಾರೆ. ಅಂದ್ರೆ ಇದೇನೈತಿ ನೋಡ್ರಿ ಮ್ಯಾನೇಜರ್ ರೂಮ್ ಐತ್ರಿ ಸರ್. ನೋಡ್ರಿ ಇದೇನೈತೇನ್ರಿ ಮ್ಯಾನೇಜರ್ ರೂಮ್ ಐತ್ರಿ ಅಂತ. ಹಂಗೆ ಈ ಕಡೆ ಬಂದ್ರಿ ಕಸ್ಟಮರ್ಗೆ ರೆಸ್ಟ್ ಮಾಡಕ ಊಟ ಮಾಡೋದು ಅಲ್ಲಿ ರೆಸ್ಟ್ ಮಾಡಕ ಸ್ವಲ್ಪ ಇದು ಒಂದು ರೂಮ್ ಇದೆ ನೋಡ್ಬೋದ್ರಿ. ಈ ಶೋರೂಮ್ದಾಗ ರೀ ಈ ಕಸ್ಟಮರ್ ಬಂದಿರ್ತಾರ ನೋಡ್ರಿ ಅವ್ರಿಗೆ ಊಟ ಮಾಡಕ್ ಆಯ್ತ್ರಿ ಮತ್ತೊಂದ್ ಸ್ವಲ್ಪ ಕುಂಡ್ರಲಾಕ್ರಿ ರೆಸ್ಟ್ ಮಾಡಕ್ರಿ ಈ ಕಡೆ ಸೆಪರೇಟ್ ಒಂದ್ ಇದ ಮಾಡಿಬಿಟ್ಟಾರ ನೋಡ್ರಿ. ಹಂಗಾರಿ ಈ ಕಡೆ ಬಂದಾರ್ರಿ ಇದೆಲ್ಲ ಸರ್ವಿಸ್ ವರ್ಕ್ ಶಾಪ್ ಐತ್ರಿ. ನೋಡ್ಬೋದ್ರಿ ಅನಾವತ್ ಐತಿ ನೋಡ್ರಿ. ಟ್ರ್ಯಾಕ್ಟರ್ ಏನೈತಿ ನೋಡ್ರಿ ಹೊರಗಿಂದನೇ ಬರ್ತಾವ್ರಿ. ಇಲ್ಲಿ ನೋಡ್ರಿ ನಿಮ್ಗೆ ತೋರ್ಸನ್ ಬಾರ್ ನಿಮ್ಗೆ ಟ್ರ್ಯಾಕ್ಟ್ರಿ ಇಲ್ಲಿ ಹೊರಗಿಂದನೇ ಬರ್ತಾವ್ರಿ. ಹಂಗ ಈ ಕಡೆ ಹೇಳ್ಬೇಕಂದ್ರೆ ಕಸ್ಟಮರಿಗೆ ಅದು ಎಲ್ಲ ಹೋಲಾಕ್ರಿ ಟಾಯ್ಲೆಟ್ ಮಾಡ್ಯಾರ ನೋಡ್ರಿ. ಟಾಯ್ಲೆಟ್ ಐತ್ರಿ ಅಂತ ಅದನ್ನೆಲ್ಲ ಐತಲ್ಲ ರೀ. ಅಲ್ಲಿ ಏನೈತಿ ನೋಡ್ರಿ ಇದು ಸ್ಪೇರ್ ಪಾರ್ಟ್ಸ್ ಐತಿ ನೋಡ್ರಿ. ಸ್ಪೇರ್ ಪಾರ್ಟ್ಸ್ ಎಲ್ಲ ಇಲ್ಲಿ ಇದಾವ್ರಿ. ಇದಕ್ಕೊಂದು ಹಾಂ ರೀ ಸರ್ ಕರೆಕ್ಟ್. ಹಾಂ ಸ್ಪೆಷಲ್ ಕ್ವಾಲಿಟಿ ಆಯಿಲ್ ಐತ್ರಿ ಕರೆಕ್ಟ್ ಸರ್. ನೋಡ್ರಿ ಸ್ಪೇರ್ ಪಾರ್ಟ್ಸ್ ರೀ ಈ ರೀತಿ ಐತ್ರಿ ಶೋರೂಮ್ ರೀ. ಹಂಗೆ ನಿಮಗೆ ಹೆಂಗೆ ಅನಿಸುತ್ತೆ ಹೇಳ್ರಿ ಎಲ್ಲರೂ ಕಮೆಂಟ್ ಮಾಡ್ರಿ. ಈ ಕಡೆ ರೀ ರಾಯಬಾಗ್ ತಾಲೂಕದಿಂದ ರೀ ರೈತರದಾರ ನೋಡ್ರಿ. ಅನಾರ್ ನಮಸ್ಕಾರ ರೀ. ಅನಾರ್ ನಿಮ್ಮ ಹೆಸರು ರೀ ಅನಾರ್. ಈಗ ನೀವು ಐಸರ್ ಟ್ರ್ಯಾಕ್ಟರ್ ತೊಗೊಂಡ್ರಿ ಯಾವ ಮಾಡಲ್ ತೊಗೊಂಡಿರಿ ಅನಾರ್? 557 ತೊಗೊಂಡಿರಿ. ಹೆಂಗಿದ್ರಿ ನಾ ಟ್ರ್ಯಾಕ್ಟರ್ ರೀ? ಬೇರೆ ಕಂಪ್ನಿ ಟ್ರ್ಯಾಕ್ಟರ್ ರೀ ಮತ್ತು ಐಸರ್ ಟ್ರ್ಯಾಕ್ಟರ್ ಕಂಪ್ನಿ ಏನು ಫರ್ಕ್ ಅನ್ಸೈತ್ರಿ? ಹಾಂ ರೀ ಪವರ್ದಾಗ ಅದು ಹೆಂಗೈತ್ರಿ? ಪವರ್ಫುಲ್ ಗಾಡಿ ಐತಿ ನೋಡ್ರಿ. ಬಳ್ಳಿಗಿರಿದ್ರಿ ಒಂದ್ ಸ್ವಲ್ಪ ರೈತರ ಟ್ರ್ಯಾಕ್ಟರ್ ತೊಂದಾರಿ. ಆ ರೈತರಿಗೆ ಕೇಳೋಣ ಬರ್ರಿ ಐಸರ್ ಟ್ರ್ಯಾಕ್ಟರ್ ಬಗ್ಗೆ ರೀ ಅವ್ರ ಅನಿಸಿಕೆ ಏನೈತಿ ಹೇಳ್ರಿ ಈ ಹುಡುಗ ಕೇಳೋಣ ಬರ್ರಿ. ಅನಾರ ನಮಸ್ಕಾರ ಅನಾರಿ. ಅನಾರ ನಿಮ್ಮ ಹೆಸರು ಏನಾರಿ? ರೋಹಿತ್ ಅನಾರಿ. ಯಾವ್ರ ಅನಾರಿ? ಬಳಿಗಿರಿ ಅನಾರಿ. ಈಗ ನೀವು ಯಾವ ಟ್ರ್ಯಾಕ್ಟರ್ ತೊಗೊಂಡಿರಿ ಅನಾರ ಐಸರ್ ಒಳಗ್ರಿ? 548 ರೀ. ಅನಾರ ಐಸರ್ ಟ್ರ್ಯಾಕ್ಟರ್ ಬಗ್ಗೆ ರೀ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಂದ್ರ ಐಸರ್ ಟ್ರ್ಯಾಕ್ಟರ್ 548 ಎವರೇಜ್ ಚಲೋ ಐತನ ಗಾಡಿದ. ಹಾಂ ರೀ ಪವರ್ ಅದು ಹೆಂಗ ಅನ್ಸೈತ್ರಿ ಅಣ್ಣ? ಪವರ್ ಚಲೋ ಐತನ ಗಾಡಿದ. ಹಾಂ ರೀ ಪವರ್ ಭಾಳ ಐತನ. ಇಂತ ಹತ್ನಿಗಳ ಶೋರೂಮ್ ಐತನ. ಹಾಂ ರೀ ಅಂತ ಸರ್ವಿಸ್ ಅದು ಹೆಂಗ್ ಐತ್ರಿ? ಸರ್ವಿಸಿಂಗ್ ಚಲೋ ಐತನ. ಅದೆಲ್ಲ ಹೋದ ಸರ್ವಿಸಿಂಗ್ ಎಲ್ಲ ಆಗಿದ್ದಾಗ ಮಾಡ್ಕೊಡ್ತಾರಣ್ಣ. ಒಟ್ಟು ದಂಧೆ ಟೈಮ್ದಾಗ ನಿಂದ್ರು ಕೊಡಲ್ಲ ಅವ್ರ. ಒಟ್ಟು ನಿಂದ್ರು ಕೊಡಂಗಿಲ್ಲ. ಫುಲ್ ಸ್ಪೀಡ್ ಸರ್ವಿಸ್ ಮಾಡಿ ಕೊಡ್ತಾರೆ. ಸ್ಪೀಡ್ ಸರ್ವಿಸ್ ಮಾಡ್ಕೊಡ್ತಾರಣ್ಣ. ಅಂದ್ರೆ ನಾ ಈಗ ಹೇಳ್ಬೇಕಂದ್ರೆ ನೀವು ಎಷ್ಟು ಕಂಪ್ನಿ ಟ್ರ್ಯಾಕ್ಟರ್ ಯೂಸ್ ಮಾಡಿಬಿಟ್ರಿ ನಾ ರೀ? ಕಂಪ್ನಿ ಯೂಸ್ ಮಾಡಿದಾನ. ಐಸರ್ ಐತೆ ಯಾವ ಬಂದಿಲ್ಲ. ಐಸರ್ ಗಾಡಿ ಭಾರಿ ಪಡೆದಾಗ ಕಂಪ್ನಿ ಪಡೆದಾಗ ಅಗ್ದಿ ಆರಾಮಿಗೆ ಇರುತ್ತೆ ಗಾಡಿ. ಹಾಂ ನೋಡ್ರಿ ರೈತರು ಹೇಳಾದಾರಿ ಏನಿಲ್ಲ ಅಂದ್ರಪ್ಪನ್ರಿ 5-6 ಕಂಪ್ನಿ ಟ್ರ್ಯಾಕ್ಟರ್ ಯೂಸ್ ಮಾಡ್ಯಾರ ಖರೆ ರೀ. ಐಸರ್ ಅಷ್ಟು ಪವರ್ಫುಲ್ ರೀ. ಐಸರ್ ಐತ್ಲೆ ಟ್ರ್ಯಾಕ್ಟರ್ ರೀ. ಮತ್ತೆ ನನ್ನ ಮೇಂಟೆನೆನ್ಸ್ ಅದು ಹೆಂಗೆ ಏನೇನೈತ್ರಿ? ಜೀರೋ ಮೇಂಟೆನೆನ್ಸ್. ಒಟ್ಟು ಜೀರೋ ಮೇಂಟೆನೆನ್ಸ್ ರೀ ಈ ಗಾಡಿ. ಅದು ಎಲ್ಲ ಗಾಡಿಗಿಂತಾನೆ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ರೀ. ಒಟ್ಟು ಐಸರ್ ಗಾಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಂದ್ರೆ ರೀ ಪವರ್ಫುಲ್ ಐತ್ರಿ. ಪವರ್ಫುಲ್ ಐತಿ ಅಂದ್ರೆ ಈಗ ಸದ್ಯ ರೀ ಇದನ್ನ ನಿಮ್ಮ ವಿಡಿಯೋ ನೋಡ್ರಿ ಎಲ್ಲ ನಿಮ್ಮದು ನೋಡ್ರಿ. ಮುಂದೆ ತಗೊಳ್ಳೋ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ತಗೋರಿ ಗಾಡಿ ಚಲೋ ಐತಿ. ಏನ್ ಮೇಂಟೆನೆನ್ಸ್ ಏನಿಲ್ಲ. ಹಾಂ ರೀ ಚಲೋ ಐತಿ ಕರೆಕ್ಟ್ ರೀ. ಅನಾರ ಏನ್ ಹೇಳಕ್ ಇಷ್ಟಪಡ್ತೀರಾ ಐಸರ್ ಗಾಡಿ ಬಗ್ಗೆ ರೀ? ಭಾರಿ ಐತನ ಗಾಡಿ. ಹಾಂ ರೀ ಭಾರಿ ಐತ್ರಿ ಅಣ್ಣ. ನೋಡ್ರಿ ಎಲ್ಲ ರೈತರು ಹೇಳದಾರಿ. ರಾಯಬಾಗ್ದಿಂದ ರೀ ರೈತರು ಬಂದಾರಿ. ರೈತರಿಗೆ ಕೇಳೋಣ ಬರ್ರಿ. ಅನಾರ ನಮಸ್ಕಾರ ಏನಾರಿ? ನಮಸ್ಕಾರ. ಅನಾರ ನಿಮ್ಮ ಹೆಸರು ಏನಾರಿ? ಶ್ರೀನಾಥ್ ಬೋರ್ವಾನಿ. ಅನಾರ ಈಗ ರೀ ನಿಮ್ದು ಐಸರ್ ಟ್ರ್ಯಾಕ್ಟರ್ ಐತೇನ್ರಿ ಅಣ್ಣ? ಯಾವಾಗ ತೊಂದ್ರಿ ನಾ ಐಸರ್ ಟ್ರ್ಯಾಕ್ಟರ್ ರೀ? 3 ವರ್ಷ ಐತ್ರಿ ಅಣ್ಣ. ಐಸರ್ ಟ್ರ್ಯಾಕ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅಣ್ಣ? ಪವರ್ ರೀ ಸರ್ವಿಸ್ ಅದು ಎಲ್ಲ ಹೆಂಗೇನ ಐತ್ರಿ? ಸರ್ವಿಸ್ ಎಲ್ಲ ಚಲೋ ಐತ್ರಿ. ಹಾಂ ರೀ ಪವರ್ಫುಲ್ ಹೆಂಗೈತ್ರಿ ಅಣ್ಣ? ಗಾಡಿ ಚಲೋ ಐತ್ರಲ್ಲ. ಹಾಂ ರೀ ಎವರೇಜ್ ಐತ್ರಿ. ಹಾಂ ರೀ ಈಗ ಸದ್ಯ ರೀ ಲೋಡಿಂಗ್ ರೀ ಮತ್ತು ನೇಗಲಕ್ ರೀ ರೂಟಾವೇಟರ್ ರೀ ಅದು ರೀ ಎವರೇಜ್ ಐತ್ರಿ. ಎಲ್ಲದಕ್ಕೂ ಎವರೇಜ್ ಐತ್ರಿ ಅಣ್ಣ. ಬೇರೆ ಟ್ರ್ಯಾಕ್ಟರ್ಗಳ ಕಂಪ್ನಿ ರಗಡ್ ಅದಾವ್ರಿ. ಅವು ಟ್ರ್ಯಾಕ್ಟರ್ ಹೋಲಿಕೆ ಮಾಡ್ರಿ ಐಸರ್ ಟ್ರ್ಯಾಕ್ಟರ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಎಣ್ಣೆ ಎವರೇಜ್ದಾಗ ಚಲೋ ಐತ್ರಲ್ಲ. ಹಾಂ ರೀ ಮಾತ್ರನಾ? ಹೊಡೆದಾಡಕಲ್ಲೂ ಚಲೋ ಐತ್ರಿ. ಹಾಂ ರೀ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್. ಹಾಂ ರೀ ಎಲ್ಲ ಒಳ್ಳೇದು ಕರೆಕ್ಟ್ ರೀ. ಅಣ್ಣ ರೀ ಏನು ಹೇಳಕ್ ಇಷ್ಟಪಡ್ತೀರಿ ಐಸರ್ ಟ್ರ್ಯಾಕ್ಟರ್ ಬಗ್ಗೆ? ಗಾಡಿ ಚಲೋ ಐತಿ. ಮೈಲೇಜ್ದಾಗ ಚಲೋ ಐತಿ. ಹಾಂ ರೀ ಸ್ಟೇರಿಂಗ್ ಗೇರ್ ಅಲ್ಲಿ ಕಾರ್ ಡಿ ಟೈಪ್ ಯೂಸ್ ಆದಂಗ ಐತಿ. ಹಾಂ ಚಲೋ ಐತಿ. ಮೊದಲು ಎಷ್ಟು ಕಂಪ್ನಿ ಟ್ರ್ಯಾಕ್ಟರ್ಗಳು ಯೂಸ್ ಮಾಡ್ರಿ ನಾ? ಮೊದಲು 2-3 ಯೂಸ್ ಮಾಡ್ಯಾವ್ರಿ. ಹಾಂ ರೀ ಈಗ ಐಸರ್ ತೊಂದ್ರೆ ಚಲೋ ಐತ್ರಿ. ತೊಗೊಂಡು ಯಾರು ಆಯ್ತ್ರಿ ಈಗ ರೀ 2-3 ಕಂಪ್ನಿ ಯೂಸ್ ಮಾಡಿ ಖರೆ ಐಸರ್ ಗತ್ಲೆ ಬಂದಿಲ್ರಿ. ಸ್ಟೇರಿಂಗ್ ಆಗಲಿ ಗೇರ್ ಅಲ್ಲಿ ಕಾರ್ ಡಿ ಟೈಪ್ ಹೊಡೆದಂಗ ಐತ್ರಿ. ಚಲೋ ಐತಿ ಮೈಲೇಜ್. ನೋಡ್ರಿ ಎಲ್ಲಾ ರೈತರು ಬಂದಾರ್ರಿ. ರಾಯಬಾಗದಿಂದ ಬಂದಾರಂದ್ರೆ ಎಲ್ಲಾ ರೈತರು. ಹಲವು ಕಷ್ಟ ತೊಡರುಗಳಿದ್ರು ಕೂಡ ಅದನ್ನ ಎಲ್ಲ ಎದುರಿಸಿ ನಮ್ಮ ಸರ್ ಅವರು ಕೂಡ ಈ ಒಂದು ಯಶಸ್ವಿನ ಹಾದಿ ಇವತ್ತಿನ 51 ಟ್ರ್ಯಾಕ್ಟರ್ ಕೊಡುವ ಮುಖಾಂತರ ಅಷ್ಟೇ ಅಲ್ಲದೆ ಈ ಭಾಗದ ಜನರಿಗೆ ಸರ್ವಿಸ್ ಒಂದು ಅನುಕೂಲ ರೀತಿ ಆಗುವ ಉದ್ದೇಶಕ್ಕಾಗಿ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಇವತ್ತಿನ ದಿವಸ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ಅದ್ದೂರಿಯಾಗಿ ನೆರವೇರ್ತಾ ಇದೆ. ಎಲ್ಲ ಟ್ರ್ಯಾಕ್ಟರ್ ಅದಾವ್ರಿ ನಮ್ಮ ಮನ್ಯಾಗ 8 ಟ್ರ್ಯಾಕ್ಟರ್ ಅದಾವ್ರಿ. ಇವ್ರ ಟ್ರ್ಯಾಕ್ಟರ್ ನಮಗೆ ಏನ್ ಅನಿಸ್ತದ್ರೆ ಗಾಡಿ ಗೇರ್ ಬಾಕ್ಸ್ ಭಾರಿ ಐತಿರದ. ಸಿಂಕ್ರೋಮೆಟ್ ಗೇರ್ ಬಾಕ್ಸ್ ಇದ್ರಿ ಫುಲ್ ಸ್ಪೀಡ್ ಹೋಗಾಕು 4ನೇ ಗೇರ್ನಾಗ ಇದೊಂದಾಗ ಸೆಕೆಂಡ್ನಾಗ ಹಾಕಿದ್ರು ಗೇರ್ ಹೋಗ್ತದ್ರಿ ಗಾಡಿ.
ಯಾವ್ದು ಏನು ಸಪ್ಲ ಮಾಡಂಗಿಲ್ಲ. ಕಾರ್ ಗಾಡಿ ಗೇರ್ ಅಗದಿ ಸ್ಮೂತ್ ಗೇರ್ ಹೋಗ್ತದ್ರಿ. ಮುಂದೆ ಗಾಡಿ ಲೋಡಿಂಗ್ ಮಾಡಿ ಪಡ್ದಾಗಿ ಹೊರಗೆ ತೆಗಿಯಾಗಲಿ, ಗಳೆ ಹೊಡೆಯಾಗಲಿ, ಗಾಡಿ ಯಾವ್ದೋ ಗಾಡಿ ಒಂದ್ ಗಾಡಿ ಇದು ಸ್ವಲ್ಪ ಜಾಗ ಇದ್ರ ಕಿಟಕಿ ಹೆಚ್ಚು ಹಾಕತ್ರಿ ಗಾಡಿ. ಈ ರೀತಿ ಆದ್ರೆ ಏನಿದ್ರಿ, ನಾವು ಏನ್ ಮಾಡ್ತೀವಿ, ಒಂದ್ ಗಾಡಿ ಇದಾಗಲಿ ಅದ ಗಾಡಿ ಹೆಚ್ಚಿದ್ದನಾಗಲಿ ಅಗಡೆ ಸಿಂಗಲ್ ಬ್ರೇಕ್ ಮಾಡಿ ಈಚೆ ಗಾಡಿ ಲೋಡ್ ಕೊಡ್ತೀವಿ. ಇದು ಆಟೋಮೆಟಿಕಲಿ ಲೋಡ್ ಮಾಡ್ಬೋದ್ರಿ ಗಾಡಿ. ನಾವ್ ಏನ್ ವರ್ಕ್ ಮಾಡೋ ಕೆಲಸನೇ ಇಲ್ದಿದ್ರ. ಇದು ಬಾಕಿದ ಟ್ರ್ಯಾಕ್ಟರ್ಸ್ ಒಳಗೆ ಏನಿದ್ರಿ, ಒಂದ್ ಗಾಡಿ ಯಾಕಂದ್ರೆ ಸ್ವಲ್ಪ ಗಿರಿಪ್ ಬಂದಿರ್ಕಂದ್ರೆ ರೌದಿ ತುಂಬಿರ್ತಾರು, ನೀರ್ ಬಂದಿರ್ತೈತಿ, ಯಾಕಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಬಿಟ್ಟಿ ಹಾಕೋದು ಗಾಡಿ ಸಿಕ್ಕೋದವ್ರಿ. ಇದೇನ್ ಗಾಡಿ ಐತ್ರಿ, ಒಟ್ಟ ಈ ಗಾಡಿ ಏನ್ ಗಾಡಿ ಲೋಡಿಂಗ್ ತಗೋತದ್ರಿ ಆಟೋಮೆಟಿಕ್ಲಿ ಅಷ್ಟೇ ಲೋಡ್ ಕೊಡದ್ರ ಗಾಡಿ. ಹಿಂಗಾಗಿ ಗಾಡಿ ಬಹಳ ಚಲೋ ಅನಿಸಿದ್ರಿ ನಮಗೆ. ರ್ಯಾಲಿ ಸ್ಟಾರ್ಟ್ ಆಗಿಬಿಟ್ಟೈತಿ ನೋಡ್ರಿ ಎಲ್ಲರೂ.